ಹೇ ಗಾಯ್ಸ್, ಯಾರ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇಲ್ಲ ಅವರೆಲ್ಲ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ಓಕೆನಾ. ಇವಾಗ ನೀವು ಪಿಂಟ್ರೆಸ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸರ್ಚ್ ಆಪ್ಷನ್ ಅಂತ ಇದೆ. ಓಕೆನಾ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಏನಂತ ಟೈಪ್ ಮಾಡಬೇಕಂದ್ರೆ ಕ್ಯೂಟ್ ಲಿಟಿಲ್ ಕೃಷ್ಣ ವೀಡಿಯೋ ಅಂತ ಹಾಕಿ. ಓಕೆನಾ. ಇಲ್ಲಾಂದರೆ ನೀವು ಕ್ಯೂಟ್ ಕೃಷ್ಣ ವೀಡಿಯೋ ಅಂತಲೂ ಟೈಪ್ ಮಾಡ್ಬೋದು. ಸೊ ನೀವು ಇಲ್ಲಿ ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಸರ್ಚ್ ಬಟನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಅನ್ಲಿಮಿಟೆಡ್ ವೀಡಿಯೋಸ್ ನಿಮಗೆ ಬಂದಿದೆ ಅಂತ. ಸೊ ನಿಮಗೆ ಯಾವ ವೀಡಿಯೋಸ್ ತುಂಬ ಇಷ್ಟ ಆಯಿತು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟೀಸ್ ವೀಡಿಯೋಸ್ಗಳು ಬಂದಿದೆ ಅಂತ. ಸೊ ನೀವು ನಿಮಗೆ ಇಷ್ಟವಾದ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಕಾಪಿ ಮಾಡಿ ಆದಮೇಲೆ ಬ್ಯಾಕ್ ಪೇಜ್ಗೆ ಬಂದು ಗೂಗಲ್ ಓಪನ್ ಮಾಡಿ. ಓಕೆನಾ. ಗೂಗಲಲ್ಲಿ ನೀವು ಸರ್ಚ್ ಆಪ್ಷನಲ್ಲಿ ನೀವು ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದ್ಮೇಲೆ ನಿಮಗೆ ನೋಡ್ಬೋದು ಇಲ್ಲಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಒಂದು ವೆಬ್ಸೈಟ್ ಇದೆ. ಓಕೆನಾ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ಕಾಪಿ ಮಾಡಿದ್ರಲ್ಲ ಲಿಂಕ್, ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿದ್ಮೇಲೆ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡ್ಬೋದು ನಮ್ಮ ಕಾಪಿ ಮಾಡಿದ ವಿಡಿಯೋ ಬಂದಿದೆ ಆಲ್ರೆಡಿ. ಇಲ್ಲಿ ಸೈಡಲ್ಲಿ 3 ಬಟನ್ ಇದೆ ಅಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ವಿಡಿಯೋ ಡೌನ್ಲೋಡ್ ಆಗಿರುತ್ತೆ. ಸ್ಟೆಪ್ ವಿಡಿಯೋ ಎಡಿಟಿಂಗ್. ಸೊ ಗೈಸ್, ನೀವು ವಿಡಿಯೋನ ಡೌನ್ಲೋಡ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಓಕೆನಾ. ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಆದರೂ ಎಡಿಟಿಂಗ್ ಮಾಡಬೇಕು. ಸೊ ಗೈಸ್, ನಾವು ನೆಕ್ಸ್ಟ್ ಇಲ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಯೂಸ್ ಮಾಡೋಣ. ಸೊ ನೀವೇನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀರಲ್ಲ ಆ ವಿಡಿಯೋನಲ್ಲಿ ಸೆಲೆಕ್ಟ್ ಮಾಡಿ. ಓಕೆನಾ ಗೈಸ್, ಇಲ್ಲಿದೆ ಅದು. ಓಕೆ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಾವು ವೀಡಿಯೋದ ಲೆಂತ್ನ ಜಾಸ್ತಿ ಮಾಡಬೇಕು ಗೈಸ್. ಓಕೆನಾ. ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಪೀಡ್ ಅಂತ ಆಪ್ಷನ್ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು 0.5 ಅಂತ ಇದೆಯಾ, ಸೊ ನೀವು 0.5ಗೆ ನೀವು ಅಡ್ಜಸ್ಟ್ ಮಾಡಿ ಇಟ್ಟುಬಿಡಿ. ನೆಕ್ಸ್ಟ್ ನೀವು ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದು ಈಗ ನೀವು ನೋಡ್ಬೋದು 12 ಮಿನಿಟ್ಸ್ ಇತ್ತಲ್ವ ವೀಡಿಯೋ. ನಮ್ಮ ಶಾರ್ಟ್ಸಿಗೆ 12 ಮಿನಿಟ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿದರೆ ನಮಗೆ ವ್ಯೂಸ್ ಕೌಂಟ್ ಆಗುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 24 ಮಿನಿಟ್ಸ್ ತನಕ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ವಾಪಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮಿಕ್ಸರ್ ಅಂತ ಇದೆ ಅಲ್ವಾ, ಅದರಲ್ಲಿ ನೀವು ಸೌಂಡನ್ನು ನೀವು ಮ್ಯೂಟ್ ಮಾಡಿ, 0ಗೆ ತಂದಿಡಿ. ಓಕೆನಾ. ಓಕೆ, ಈಗ ಮ್ಯೂಸಿಕ್ ಮ್ಯೂಟ್ ಆಯಿತು. ಸೊ ನೀವಿಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಏನಂದರೆ ನೀವು ಇಲ್ಲಿ ಫಿಲ್ಟರ್ ಅಂತ ಇದನ್ನು ನೀವು ನೋಡ್ಬೋದು. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ನೀವು ಫಿಲ್ಟರ್ನ ಚೇಂಜ್ ಮಾಡಿ. ನೀವಿಲ್ಲಿ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಫಿಲ್ಟರ್ಸ್ ಇದೆ ಅಂತ. ಸೊ ನಾನು ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದಷ್ಟು ಚೆನ್ನಾಗಿಲ್ಲ. ಸೊ ನಾವು ಬೇರೆ ಕಲರ್ ನೋಡೋಣ. ಓಕೆ, ಇದು ಓಕೆ ಮ್ಯಾಚ್ ಆಗ್ತಾ ಇದೆ. ಫಿಲ್ಟರ್ ಆ್ಯಡ್ ಮಾಡಿದ್ಮೇಲೆ ನೀವು ಬ್ಯಾಕ್ ಬನ್ನಿ. ಓಕೆನಾ ಗೈಸ್, ಈಗ ನೀವು ನೋಡ್ಬೋದು ಎಷ್ಟು ಆಗೋದಕ್ಕಿಂತ ಡಿಫ್ರೆಂಟ್ ಇದೆ ವಿಡಿಯೋ ಅಂತ, ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ. ಓಕೆ ಗೈಸ್, ಇದಾಯಿತು. ನೆಕ್ಸ್ಟ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಆಪ್ಷನ್ ಇದೆಯಾ, ಸೊ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಇದೆರಡು ಡಿವೈಡ್ ಆಯಿತು ವೀಡಿಯೋಸ್. ಓಕೆನಾ. ಈಗ ನೀವು ಫಸ್ಟ್ ಪಾರ್ಟ್ ವಿಡಿಯೋನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆ. ಓಕೆನಾ ಗೈಸ್, ಇಲ್ಲಿದೆ. ಓಕೆ, ನೋಡ್ಬೋದು ನೀವಿಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆ. ಇಲ್ಲಿ ನೀವು ಈಕ್ವಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಝೂಮ್ ಮಾಡಿ ಗೈಸ್. ಓಕೆನಾ. ನೆಕ್ಸ್ಟ್ ಬ್ಯಾಕ್ ಬಂದು ನೆಕ್ಸ್ಟ್ ವಿಡಿಯೋನ ವಾಪಸ್ ಕ್ಲಿಕ್ ಮಾಡಿ. ಇನ್ನೊಂದು ಪಾರ್ಟ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ವಾಪಸ್ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಕ್ವಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸ್ವಲ್ಪ ಇಲ್ಲಿ ಝೂಮ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಈಗ ಝೂಮ್ ಆಯಿತು. ಇದು ಲಾಸ್ಟ್ ಸ್ಟೆಪ್. ನಿಮ್ಮದು ಏನು ಲೋಗೋ ಏನಿದೆ ನಿಮ್ಮ ಚಾನಲಿದ್ದು, ಸೊ ನಿಮ್ಮ ಲೋಗೋನ ಇಲ್ಲಿ ನೀವು ಆ್ಯಡ್ ಮಾಡಬೇಕು ಗೈಸ್. ಇಲ್ಲಿ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೆಕ್ಸ್ಟ್ ಅಂತ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟೆಕ್ಸ್ಟ್ ಇದು ನಿಮಗೆ ಬರುತ್ತೆ. ಸೊ ನೀವು ನಿಮ್ಮ ಚಾನಲಿದೆ ನೇಮ್ ಏನಿದೆ ಅದನ್ನು ನೀವಿಲ್ಲಿ ಟೈಪ್ ಮಾಡಿ ಓಕೆ ಅಂತ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ನನ್ನದೇ ಹೆಸರನ್ನು ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ ಗೈಸ್, ಟೈಪ್ ಆಯಿತು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈಗ ಟೆಕ್ಸ್ಟ್ ಆ್ಯಡ್ ಆಗಿದೆ. ಓಕೆನಾ ಗೈಸ್, ಇಲ್ಲಿ ನೀವು ಟೆಕ್ಸ್ಟನ್ನ ಎಲ್ಲಿ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡಿ. ಸೊ ನಾನಿಲ್ಲಿ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು, ಬಾಟಮ್ ಆರ್ ಎಂಡ್. ಓಕೆನಾ ಗೈಸ್, ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಅಲ್ಪ ಅಂತ ಇದೆ. ಓಕೆನಾ ಆಪ್ಷನ್. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಈ ಥರ ನೀವು 48%ಗೆ ಅಡ್ಜಸ್ಟ್ ಮಾಡಿ. ಸೊ ನಿಮ್ಮದು ಇಲ್ಲಿ ಟೆಕ್ಸ್ಟ್ ಏನಿದೆ ಡಾರ್ಕ್ ಕಲರ್ ಇತ್ತಲ್ವ, ಇವಾಗ ಲೈಟ್ ಆಗಿದೆ. ಓಕೆನಾ ಗೈಸ್,
ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.